ನಡೆದ ಅಸಹಕಾರ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ನೆಹರು ಅವರು 1929ರಲ್ಲಿ ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಗಾಂಧೀಜಿಯವರು ಅತಿಯಾದ ವಿಶ್ವಾಸ, ಏಕೆಂದರೆ ಮಕ್ಕಳನ್ನು ಹೂವಿಗೆ, ಗುಲಾಬಿ ಹೂವಿಗೆ ಹೋಲಿಸಿ ವರ್ಣನೆ ಮಾಡ್ತಾರೆ, ಬಣ್ಣಿಸ್ತಾರೆ. ಹೂವೆಂದರೆ ಕೋಮಲವಾಗಿ ಮತ್ತು ಮೃದುವಾದ ಸ್ವಭಾವವನ್ನು ಹೊಂದಿರುತ್ತದೆ, ಜೊತೆಗೆ ದೈವಿ ಭಾವವನ್ನು ಹೊಂದಿರುತ್ತದೆ. ಹಾಗೆಯೇ ಚಿಕ್ಕ ಪುಟ್ಟ ಮಕ್ಕಳಲ್ಲಿ ದೈವಿ ಗುಣಗಳು ಇರುತ್ತವೆಂದು ನಂಬಿರುವಂತಹ ಒಬ್ಬ ಮನುಷ್ಯ. ಇವರ ಜನನ 1889ರಲ್ಲಿ ಉತ್ತರ ಪ್ರದೇಶದ ಅಲಹಾಬಾದಿನಲ್ಲಿ ಆಗಿದೆ. ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪ ರಾಣಿ. ಹಾಗೆಯೇ ನಮ್ಮ ಭಾರತ ದೇಶ ಮೊಟ್ಟ ಮೊದಲನೇದಾಗಿ ಕಂಡಂತಹ ಒಬ್ಬ ಪ್ರಧಾನಿ. ಹಾಗಾಗಿ ಅವರು ಇಡೀ ದೇಶದ ಜನರಿಗೆ ಕರೆ ಕೊಟ್ಟರು, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಸಂಸ್ಕಾರವನ್ನು ಕೊಡಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡಿ ಎನ್ನುವ ಉದ್ದೇಶದಿಂದ ನನ್ನ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡಿ ಎನ್ನುವ ಒಂದು ಕಲ್ಪನೆ ಇಡೀ ದೇಶಕ್ಕೆ ಕೊಟ್ಟರು. ಸೊ ಹಾಗಾಗಿ ನೀವು ನಮ್ಮ ಸಂಸ್ಥೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಅನೇಕ ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ. ತಂದೆ ತಾಯಿಗಳಿಗೆ ನಿಮಗೆ ಏನು ಬೇಕೋ ಅದನ್ನೆಲ್ಲ ಫೀಸ್ಲಿಂದ ಹಿಡಿದು ಎಲ್ಲವನ್ನೂ ತಂದೆ ತಾಯಿಗಳು ನಿಮ್ಮ ಆಸೆಯನ್ನು ಈಡೇರಿಸ್ತಾರೆ. ನೀವು ತಂದೆ ತಾಯಿಗಳಿಗೆ ಕೊಡಬೇಕಾದಂಥ ಬಹುಮಾನ ಒಳ್ಳೆಯ ನಾಗರಿಕರಾಗಿ ಒಳ್ಳೆಯ ಶಿಕ್ಷಣವನ್ನು ಪಡೆದು ಮಕ್ಕಳಿಗೆ ಒಳ್ಳೆಯ ಅಂಕಗಳನ್ನು ಕೊಟ್ಟಾಗ ನಿಮ್ಮ ಪ್ರೋಗ್ರೆಸ್ ಕಾರ್ಡ್ ತಂದೆ ತಾಯಿಗೆ ತೋರಿಸಿದಾಗ ಅದೇ ತಂದೆ ತಾಯಿಗಳಿಗೆ ಖುಷಿ ಕೊಡುವಂಥ ಒಂದು ಸಂಗತಿ. ಸೊ ಹಾಗಾಗಿ ನೀವು ಎಲ್ಲರೂ ರಾತ್ರಿ ಪೂರ್ತಿ ನೀವೇನು ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಟೈಮ್ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಒಂದು ತಾಸು, ಸಾಯಂಕಾಲ ಒಂದು ತಾಸು ನೀವು ಇಲ್ಲಿಂದಲೇ ಟೈಮ್ ಟೇಬಲನ್ನು ಇಟ್ಕೊಂಡು ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದಾಗ ಒಳ್ಳೆಯ ನೀವು ಮಕ್ಕಳಾಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತು ಈ ವರ್ಷ ಆಗಸ್ಟ್ 15 ಮತ್ತು ಇವತ್ತಿನ ಮಕ್ಕಳ ದಿನಾಚರಣೆ ಇವತ್ತಿನ ದಿನ. ಸೊ ಹಾಗಾಗಿ ನಮ್ಮ ಸಂಸ್ಥೆಯಿಂದ ಮಕ್ಕಳಿಗೆ ಅಲ್ಪೋಪಾರ ಮತ್ತು ಇವತ್ತಿನ ದಿನ ಊಟದ ವ್ಯವಸ್ಥೆ, ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆ ಮಕ್ಕಳಿಗೋಸ್ಕರ ಒಂದು ಮೆಸೇಜ್ ಕೊಡ್ತಾ ಇದೆ ಅಂದರೆ ನಮ್ಮ JSS ನಮ್ಮ ಇವತ್ತು ಕೂಡ ನಿಮಗೆ ವಿಶೇಷವಾದಂಥ ಊಟದ ವ್ಯವಸ್ಥೆ ಇದೆ. ಸೊ ಮಕ್ಕಳಿಗೆ ಎಲ್ಲ ವಿದ್ಯೆ ಮತ್ತು ಅನ್ನವನ್ನು ನೀಡುವಂಥ ಯಾವುದಾದ್ರೂ ಸಂಸ್ಥೆ ಇದ್ದರೆ ನಮ್ಮ JSS ಸಂಸ್ಥೆ. ಇದನ್ನು ನಾನು ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ನೀವೆಲ್ಲರೂ ಕೊಡೋದು ಮುಖ್ಯ ಅಲ್ಲ, ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಮತ್ತು ಅವರು ಕೊಡುವಂಥ ಶಿಕ್ಷಣ ಖುಷಿಯಾಗಿರಬೇಕು. ನಾವು 1989ರಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಜನಿಸಿದರು. ನಮ್ಮ ಭಾರತದ ಮೊದಲ ಪ್ರಧಾನಿಯಾಗಿದ್ದರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳು ಎಂದರೆ ತುಂಬ ಪ್ರೀತಿ ಮತ್ತು ವಾತ್ಸಲ್ಯ ಹೊಂದಿದ್ದರು. ಮಕ್ಕಳು ಕೂಡ ಇವರನ್ನು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಇವರು ಭಾರತವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಲು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಇವರ ನಾಯಕತ್ವದ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1947ರಲ್ಲಿ ಇವರನ್ನು ಪ್ರಧಾನಮಂತ್ರಿ ಮಾಡಲಾಯಿತು. ಇಂದಿನ This day is celebrated in the memory of Pandit Jawaharlal Nehru, who loved children very deeply, and he believed that the children are the future of our country, and he was the first Prime Minister of our independent India. November 14 is the birth anniversary of Pandit Jawaharlal Nehru, who was very fond of children, and he was lovingly called as Chacha Nehru. So I would like to wish all my friends and all my juniors a very happy Children's Day. And Children's Day is celebrated on November 14 every year, and it is the birth anniversary of our first president. His name is Pandit Jawaharlal Nehru. He is a great leader
he made all his birthday as Children's Day. Even the teachers and our parents and my brothers and sisters are the children of their parents. It is celebrated on the November 14th and it is dedicated to all of us, the children. And I want to thank to all my teachers and my heartfelt gratitude to all the teachers for teaching us these my days, and thank you for giving me these opportunities. Thank you. ಈ ಸಂದರ್ಭದಲ್ಲಿ ಮಕ್ಕಳ ದಿನಾಚರಣೆಯ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಭಾರತದಲ್ಲಿ ಪ್ರತಿ ವರ್ಷ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ನವೆಂಬರ್ 14ರಂದು ಮಕ್ಕಳ ದಿನಾಚರಣೆ ಮಾಡುವ ಮೂಲಕ ಅವರ ಹಕ್ಕುಗಳು, ಆರೈಕೆ ಮತ್ತು ಶಿಕ್ಷಣ ಜಾಗೃತಿ ಮೂಡಿಸುವುದು ಈ ದಿನಾಚರಣೆಯ ಮೂಲ ಉದ್ದೇಶವಾಗಿದೆ. Nation. And we have celebrated this Pandit Jawaharlal Nehru birthday on this day, Children's Day, in very grateful manner, passion and joy. We remember Pandit Jawaharlal Nehru's vision for our nation's future built on the shoulders of educated, empowered and inspired children. And we all know that we have celebrated and enjoyed a sports on before these 3 days and enjoyed it. First of all, I thanks to the administration for supporting us to the and providing nutritious meals for us. That's all. Thank you. ಮತ್ತು ಮಕ್ಕಳೆಂದರೆ ತುಂಬ ಇಷ್ಟ. ಗುಲಾಬಿಯು ಸುಂದರವಾಗಿ, ಸ್ವಚ್ಛವಾಗಿ, ಕಳಂಕರಹಿತವಾಗಿ ಇರುತ್ತದೆ. ಅದೇ ರೀತಿ ಮಕ್ಕಳ ಮನಸ್ಸು ಸ್ವಚ್ಛವಾಗಿ, ಕಳಂಕರಹಿತವಾಗಿ ಇರಬೇಕು. ಮಕ್ಕಳ ಮನಸ್ಸಿನಲ್ಲಿ ವಿದ್ಯೆ, ಬುದ್ಧಿ, ಶಾಂತಿ, ಗೌರವ, ಕಾಳಜಿ, ದೇಶಾಭಿಮಾನದಂತಹ ಬೀಜಗಳನ್ನು ನಾವು ಬಿತ್ತಬೇಕು. ಆ ಬೀಜಗಳಂತೆ ಮಕ್ಕಳು ಉತ್ತಮ ನಾಗರಿಕರಾಗಿ, ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ, ಗುರುಗಳು ಹಾಗೂ ಶಾಲೆಗೆ ಒಳ್ಳೆಯ ವಿದ್ಯಾರ್ಥಿಯಾಗಿ ಬೆಳೆದು ಮುಂದೆ ರಾಜ್ಯ ಹಾಗೂ ದೇಶಕ್ಕೆ ಉತ್ತಮ ನಾಗರಿಕರಾಗುವುದು. ನಾವು ನಿರೀಕ್ಷಿತ ಅಭ್ಯಾಸ, ಕಠಿಣ ಪರಿಶ್ರಮ, ಶಿಸ್ತನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ನಾಗರಿಕರಾಗೋಣ ಎಂದು